ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ರವಾ ಇಡ್ಲಿಯನ್ನು ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ನಾವು ಸುಲಭವಾಗಿ ಮೃದುವಾಗಿ ಇಡ್ಲಿಯನ್ನು ಮನೆಯಲ್ಲಿ ತಯಾರಿಸಬಹುದು. ಬನ್ನಿ ಹೇಗೆ ಮಾಡೋದು ಅನ್ನೋದು ನೋಡೋಣ. ನಾನು ಉದ್ದಿನ ಬೇಳೆಯನ್ನು 150 ಗ್ರಾಮ್ ತೊಗೊಂಡು ನೆನೆಯಕ್ಕಿಟ್ಟಿದ್ದೆ. ಮಧ್ಯಾಹ್ನ 2 ರಿಂದ 3 ಗಂಟೆ ಅಷ್ಟಿಗೆ ನಾವು ನೀರು ಹಾಕಿ ತೊಳೆದು ನೀರು ಹಾಕಿಟ್ಟಿದ್ರೆ ಒಂದು 4 ಗಂಟೆ ಆದರೂ ಸಾಕಾಗುತ್ತೆ. ನಾನಿದು ರಾತ್ರಿ 9:30-10 ಗಂಟೆ ಅಷ್ಟಿಗೆ ನಾನು ಇದು ರುಬ್ಕೊಳ್ತಾ ಇರೋದು. ಮತ್ತು 250 ಗ್ರಾಮ್ ನಾನು ಇಡ್ಲಿ ರವಾವನ್ನು ತೊಗೊಳ್ತಾ ಇದ್ದೀನಿ. ಒಂದು ಅರ್ಧ kg ನಾನು ಇಡ್ಲಿ ರವಾವನ್ನು ತೊಗೊಂಡು ಮತ್ತು ಒಂದು 100 ಗ್ರಾಮ್ ಅಷ್ಟು ಅನ್ನ ತೊಗೊಳ್ಬೇಕಾಗುತ್ತೆ. ಈ ಥರ ನಾನು 1-2 ಜಗ್ ನೀರು ಹಾಕಿ ಚೆನ್ನಾಗಿ ತೊಳೆದುಕೊಂಡು ನೀರೆಲ್ಲ ತೆಗೆದುಕೊಳ್ತೀನಿ. ಎಲ್ಲ ಫುಲ್ ಡ್ರೈ ಆಗಿ ಮಾಡ್ಕೊಳ್ಬೇಕು ನಾವು. ಈ ಥರ ಚೆನ್ನಾಗಿ ತೊಳೆದುಕೊಂಡು 1-2 ನಿಮಿಷ ಹೀಗೆ ಬಿಡಬೇಕು. ಎಲ್ಲ ರವೆ ಕೆಳಗೆ ಕುತ್ಕೊಳ್ಳುತ್ತೆ, ಮೇಲೆ ನೀರು ಬರುತ್ತೆ. ನೀರು ಮೆಲ್ಲಗೆ ತೆಗೆದುಕೊಂಡು ಚೆನ್ನಾಗಿ ಡ್ರೈ ಆಗಬೇಕು. ಈ ರೀತಿ ತೆಗೆದುಕೊಂಡು ನಾನು ಉದ್ದಿನಬೇಳೆ ಮತ್ತು ಅನ್ನವನ್ನು ಎರಡು ಸೇರಿಸಿ ರುಬ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಒಂದು ಜಾರಿಗೆ ಈ ಎಲ್ಲ ಉದ್ದಿನಬೇಳೆ ಹಾಕ್ಕೊಂಡು ಮತ್ತೆ ಅನ್ನ ಹಾಕ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಇದು ನೋಡಿರಿ ಚೆನ್ನಾಗಿ ಡ್ರೈ ಆಗಿದೆ. ಇದರಲ್ಲಿ ನಾನು ಈ ಎಲ್ಲ ಮಿಕ್ಸ್ಚರ್ ಮಾಡ್ಕೊಂಡಿರೋ ಚೆನ್ನಾಗಿ ರುಬ್ಕೊಂಡಿರೋದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ನೀರು ಹಾಕಬಾರ್ದು ಇದರಲ್ಲಿ. ಚೆನ್ನಾಗಿ ಎಲ್ಲ ತೆಗೆದು ಈ ರೀತಿ ಕ್ಲೀನಾಗಿ ತೆಗೆದು ಇದರಲ್ಲಿ ಸೇರಿಸ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಉಪ್ಪು ಮತ್ತು ಅನ್ನ ಬೆಳಿಗ್ಗೆ ಮಾಡಿರೋದು ಇದ್ದರೆ ಚೆನ್ನಾಗಿರುತ್ತೆ. ಒಂದು ಚುಟ್ಕಿಯಷ್ಟು ನಾನು ಸ್ವಲ್ಪ ಸೋಡಾವನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಒಂದು 3-4 ನಾನು ಉಪ್ಪನ್ನು ಹಾಕ್ಕೊಳ್ತೀನಿ. ಮತ್ತು ಒಂದು ಚುಟ್ಕಿಯಷ್ಟು ಸೋಡಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರಾತ್ರಿ ಎಲ್ಲ ನೆನೆಯೋಕ್ಕೆ ಬಿಡಬೇಕು. ಬೆಳಗ್ಗೆ ಎದ್ದು ನಾವು ಇಡ್ಲಿಯನ್ನು ಹಾಕ್ಕೊಳ್ಳೋದು. ಈ ರೀತಿ ಮುಚ್ಚಿಟ್ಬಿಡಬೇಕು. ನೋಡಿ, ಇದು ನಾನು ಬೆಳಗ್ಗೆ ತೆಗೆದು ನೋಡಿದ್ರೆ ಸ್ವಲ್ಪ ಈ ಥರ ಉಕ್ಕಿ ಬರುತ್ತೆ. ಅರ್ಧಕ್ಕಿಂತ ಜಾಸ್ತಿ ಸ್ಪೇಸ್ ಇರಬೇಕು. ನಾವು ಇಡ್ಲಿ ಮತ್ತು ದೋಸೆಗೆ ರಾತ್ರಿ ರುಬ್ಬಿ ಇಟ್ಟರೆ ಈ ರೀತಿ. ಮತ್ತು ನಾನು ಇಡ್ಲಿ ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹುಣಸೆಹಣ್ಣು ಹಾಕ್ತೀನಿ. ನಿಮ್ಮ ಹತ್ರ ನಿಂಬೆಹಣ್ಣು ನಿಂಬೆಹಣ್ಣು ಇದ್ರೂ ಹಾಕ್ಬೋದು. ಈ ರೀತಿ ಎಲ್ಲ ಪ್ಲೇಟ್ಸ್ಗಳಲ್ಲಿ ಇಡ್ಲಿಯನ್ನು ಹಾಕಿ ನಾನು ಒಂದು 15 ನಿಮಿಷವರೆಗೆ ನಾನು ಫ್ಲೇಮಲ್ಲಿಟ್ಟು ಈ ರೀತಿ ತೆಗೆದ್ರೆ ನೋಡಿ, ಇದು ಇಡ್ಲಿ ಆಗಿದೆ. ಈ ರೀತಿ ಒಂದೊಂದೇ ಪ್ಲೇಟನ್ನು ತೆಗೆದು ಇಟ್ಕೊಂಡು ಈ ರೀತಿ ಒಂದು ಪ್ಲೇಟಲ್ಲಿ ನಾನು ತೆಗಿತಾ ಹೋಗ್ತೀನಿ. ಇಡ್ಲಿ ಮಾಡೋದು ಬಹಳ ಸುಲಭ ಮತ್ತು ಭಾಳ ಮೃದುವಾಗಿ ನಾವು ಇದನ್ನು ಮಾಡಬಹುದು. ನೋಡಿ, ಮೆತ್ತಗೆ ಮೃದುವಾಗಿ ಆಗಿದೆ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.